ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಸಿವಿಲ್ ಟಾಕ್ಸ್. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಕಾಲಮ್ ಮತ್ತು ಬೀಮಲ್ಲಿ ಸ್ಟಿರಪ್ಸ್ಗಳು ಪ್ರೊವೈಡ್ ಮಾಡ್ತೀವಿ. ಓಕೆ, ಸ್ಟಿರಪ್ಸ್ ಯಾವ ಥರ ಅಂದರೆ ಇಲ್ಲಿದೆ ನೋಡಿ, ಈ ಥರ ಸ್ಟಿರಪ್ಸ್. ಓಕೆ, ಈ ಸ್ಟಿರಪ್ಸ್ಗೆ ಕಟ್ಟಿಂಗ್ ಲೆಂತ್ ಯಾವ ಥರ ಮಾಡಬೇಕು ಅಂದರೆ, ಆ ಸ್ಟಿರಪ್ಸ್ ಫಸ್ಟಿಗೆ ಅದು ಬೆಂಡ್ ಇರಲ್ಲ ಆ ಥರ. ಓಕೆ, ನಾವು ಅದನ್ನು ಎಷ್ಟು ಕಟ್ಟಿಂಗ್ ಲೆಂತ್ ಮಾಡಿದರೆ ಅದು ಆ ಶೇಪಿಗೆ ಬರುತ್ತೆ ಅಂತ ಕ್ಯಾಲ್ಕುಲೇಷನ್ ಮೊದಲೇ ನಾವು ಮಾಡಬೇಕು. ಓಕೆ, ಯಾಕಂದರೆ ಒಬ್ರೊಬ್ರು ಇದರಲ್ಲಿ ತುಂಬ ಜಾಸ್ತಿ ಕಟ್ಟಿಂಗ್ ಮಾಡ್ತಾರೆ. ಅಂದರೆ ಒಂದೊಂದು ಸ್ಟಿರಪ್ಸಲ್ಲಿ ಒಂದು 100 mm ಜಾಸ್ತಿ ಕಟ್ಟಿಂಗ್ ಆದರೆ ನಂಬರ್ ಆಫ್ ಸ್ಟಿರಪ್ಸಲ್ಲಿ ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ. ಓಕೆ, ಸೊ ಅದು ಸೈಂಟಿಫಿಕ್ ಆಗಿರೋದಿಲ್ಲ. ಓಕೆ, ಅದಕ್ಕಿಂತ ಮೊದಲು ನಾವು ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು, ಎಷ್ಟು ಕಟ್ಟಿಂಗ್ ಮಾಡಬೇಕು ಅಂತೇಳಿ. ಓಕೆ, ಇದರಿಂದ ನಾವು ಮುಂದೆ ವೇಸ್ಟೇಜನ್ನು ತಪ್ಪಿಸ್ಬೋದು. ಓಕೆ, ಸ್ಟೀಲ್ ವೇಸ್ಟೇಜನ್ನು ನಾವು ತಪ್ಪಿಸ್ಬೋದು. ಓಕೆ, ನಾನು ಆ ಸ್ಟಿರಪ್ಸ್ ಯಾವ ಥರ ಇದೆ ಅದು ಮೇಲೆ ಒಂದು ಶಾರ್ಟ್ ವಿಡಿಯೋ ಇದೆ, ನೋಡ್ಕೊಳ್ಳಿ. ಸ್ಟಿರಪ್ಸ್ ಯಾವ ಥರ ಬೆಂಡಿಂಗ್ ಆಗುತ್ತೆ, ಎಲ್ಲೆಲ್ಲಿ ಬೆಂಡಿಂಗ್ ಇರುತ್ತೆ, ಎಷ್ಟು ಬೆಂಡಿಂಗ್ ಇರುತ್ತೆ ಸ್ಟಿರಪ್ಸಲ್ಲಿ ಅಂತೇಳಿ. ಓಕೆ, ಆ ವಿಡಿಯೋನ ನೋಡ್ಕೊಳ್ಳಿ. ಇಲ್ಲಿ ಕಾಲಮ್ ಹಾಕುವಾಗ ಈ ಥರ ಸ್ಟಿರಪ್ಸ್ನ ಪ್ರೊವೈಡ್ ಮಾಡಿರ್ತಾರೆ. ಓಕೆ, ಈ ರಿಂಗನ್ನೇ ಸ್ಟಿರಪ್ಸ್ ಅಂತೀವಿ ಟೆಕ್ನಿಕಲ್ ವರ್ಡಲ್ಲಿ. ಸೊ ಇಲ್ಲೊಂದು ಬೆಂಡ್ ಆಗಿದೆ, ಇಲ್ಲೊಂದು ಬೆಂಡ್ ಆಗಿದೆ, ಇದು 90 ಡಿಗ್ರಿ ಬೆಂಡು. ಸೊ ಇದೊಂದು 90 ಡಿಗ್ರಿ ಬೆಂಡು. ಓಕೆ, 135 ಬೆಂಡು ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ 2 ಜಂಕ್ಷನ್ ಇದೆಯಲ್ಲ, ಇದು 135 ಬೆಂಡು. ಸೊ ಈ ಫುಲ್ಲು ರಿಂಗ್ ಲೆಂತ್ ಎಷ್ಟು ಬರಬೇಕು ಅಂತೇಳಿ ನಾನು ಕ್ಯಾಲ್ಕುಲೇಷನಲ್ಲಿ ಹೇಳ್ಕೊಡ್ತೀನಿ ಇವತ್ತು. ಓಕೆ, ಇದು ಲೆಂತ್, ಇದನ್ನು ಸ್ಟ್ರೇಟ್ ಮಾಡಿದಾಗ ಎಷ್ಟು ಬರುತ್ತೆ, ನಾವು ಫಸ್ಟ್ ಸ್ಟ್ರೇಟ್ ಕಟ್ಟಿಂಗ್ ಮಾಡಿದ ಮೇಲೆ ಬೆಂಡ್ ಮಾಡ್ತೀವಲ್ಲ, ಸೊ ಅದ್ರ ಮೇಲೆ. ಓಕೆ, ಇದೇ ಸ್ಟಿರಪ್ಸ್ದು ನಾನು ಒಂದು ಸ್ಟ್ರೇಟ್ ಲೆಂತ್ ಎಷ್ಟು ಕಟ್ಟಿಂಗ್ ಮಾಡಿದರೆ ಈ ಥರ ಸ್ಟಿರಪ್ ಶೇಪ್ಗೆ ಬರುತ್ತೆ ಅಂತ ನಾನು ತೋರಿಸ್ಕೊಡ್ತೇನೆ. ಓಕೆ, ಸ್ಟಾರ್ಟ್ ಮಾಡೋಣ. ಸ್ಟಿರಪ್ಸ್ ಆರ್ ಟೈಸ್ ಕಟ್ಟಿಂಗ್ ಲೆಂತ್ ಫಾರ್ ಸ್ಕ್ವೇರ್ ಸೆಕ್ಷನ್ ಆಗಿರ್ಬೋದು, ಇಲ್ಲ ರೆಕ್ಟ್ಯಾಂಗ್ಯುಲರ್ ಸೆಕ್ಷನ್ ಆಗಿರ್ಬೋದು. ಓಕೆ, ಸ್ಕ್ವೇರ್ ಆರ್ ರೆಕ್ಟ್ಯಾಂಗ್ಯುಲರ್ ಸೆಕ್ಷನ್ಸ್ಗೆ. ಓಕೆ, ಇಲ್ಲೊಂದು ಕಾಲಮ್ ಸೈಜ್ ಇದೆ ನೋಡಿ, ಫಸ್ಟ್ ಕಾಲಮ್ದು ಮಾಡೋಣ, ಆಮೇಲೆ ಬೀಮ್ ಹೇಳ್ತೇನೆ. ಟೋಟಲ್ ಕಾಲಮ್ ಬೀಮಲ್ಲಿ ಎರಡರಲ್ಲೂ ಸ್ಟಿರಪ್ಸ್ ಮತ್ತು ಟೈಸ್ ಯೂಸ್ ಆಗುತ್ತೆ. ಅದ್ರ ಕಟ್ಟಿಂಗ್ ಲೆಂತ್ಗೆ ತುಂಬ ಜನ ಸ್ವಲ್ಪ ಡೌಟ್ ಇರುತ್ತೆ, ಯಾವ ಥರ ಕಟ್ಟಿಂಗ್ ಲೆಂತ್ ತೊಗೊಳ್ಬೇಕು ಅಂತೇಳಿ. ಓಕೆ, ಇಲ್ಲೊಂದು ಕಾಲಮ್ ಇದೆ 300/230 mm. ಓಕೆ, ಈಗ 300ಗೆ ಮತ್ತು 230 ಇದು ವಿಡ್ತ್ ಮತ್ತು ಲೆಂತ್ ಕೊಟ್ಟಿದ್ದಾರೆ. ಅಂದರೆ ಯಾವ ಥರದ್ದು ಕನ್ಸಿಡರ್, ವಿಡ್ತ್, ಹೈಟ್, ಡೆಪ್ತ್. ಓಕೆ, ಸೊ ಈ ಕಾಲಮ್ದು ನಾವು ಫಸ್ಟ್ ತಿಳ್ಕೊಕ್ಕಿಂತ ಮೊದಲು ಇದ್ರದ್ದೊಂದು ಫಾರ್ಮುಲಾ ಬರುತ್ತೆ. ಓಕೆ, ಸ್ಟಿರಪ್ದು ಏನಪ್ಪ ಫಾರ್ಮುಲಾ ಬರುತ್ತೆ ಅಂದರೆ, ಇಲ್ಲಿ ನೋಡಿ, ಫಾರ್ಮುಲಾ ಈಸ್ ಈಕ್ವಲ್ ಟು ಕಾಲಮ್ಗಾಗಿದೆ, ಕಾಲಮ್ದಿದ್ದರೆ ಕಾಲಮ್ ಬೀಮ್ಗೂ ಸೇಮ್. ಓಕೆ, ಕಾಲಮ್ ಆ್ಯಂಡ್ ಬೀಮ್. ಓಕೆ, ಫಾರ್ಮುಲಾ ಏನಿದೆ, 2A + 2B + 12D. ಓಕೆ, ಇದು ಹೇಗೆ ಬಂತು ಇದು ಅಂದರೆ, ಇಲ್ಲಿ ನೋಡಿ, ಇದು ನಾವು ಸಿಂಪ್ಲಿಫಿಕೇಷನ್ ಅಂದರೆ ಸ್ವಲ್ಪ ಸಿಂಪ್ಲಿಫೈ ಮಾಡೋಣ ಇದನ್ನು. ಅಂದರೆ 2A ಇದು A ಮತ್ತು B ಈ ಎರಡರಲ್ಲಿ ಕಾಮನ್ 2 ಇದೆ. ಸೊ ನಾನು 2ನ ಹೊರಗಡೆ ತೊಗೊಂಡು A + B. ಓಕೆ, + 24D. ಈ 24D ಎಲ್ಲಿಂದ ಬಂತು ಅಂದರೆ, ಇಲ್ಲಿ ನೋಡಿ, ಇದು ನಾವು ಹುಕ್ ಲಾಸ್ಟಿಗೆ ಬೆಂಡ್ ಮಾಡ್ತೀವಲ್ಲ, ಈ ಲೆಂತ್. ಓಕೆ, ಈ ಲೆಂತು 12D ಆಗಿರುತ್ತೆ. ಓಕೆ, ಈ ಲೆಂತ್ ಎಕ್ಸ್ಟ್ರಾ ಲೆಂತ್. ಸೊ ಈ ಕಡೆ 12D ಆದರೆ ಆ ಕಡೆ 12D. ಸೊ ಎಷ್ಟಾಯಿತು, 24D ಆಯಿತು ಇದು. ಓಕೆ, ಮೈನಸ್ 2 × 3D + 3 × 2D. ಓಕೆ, ಈ 2 × 3D ಯಾಕೆ ಬಂತು ಅಂದರೆ, ಇಲ್ಲಿ ನೋಡಿ, ಇಲ್ಲಿ 2 ಬೆಂಡ್ ಇದೆ ಹೀಗೆ. ಓಕೆ, ಇಲ್ಲೊಂದು ಬೆಂಡ್ ಇದೆ, ಇಲ್ಲೊಂದು ಬೆಂಡ್ ಇದೆ. ಸೊ ಇದು 2 × 3D ಯಾಕೆ ಬಂತು ಅಂದರೆ, ಇಲ್ಲಿ ನೋಡಿ, ಕಂಡೀಷನ್ಸ್ ಇಲ್ಲಿದೆ. 45 ಡಿಗ್ರಿಗೆ ಅಂದರೆ 1D ಆಗುತ್ತೆ, 1 ಡಯಾಮೀಟ್ರ್. ಓಕೆ, 90 ಡಿಗ್ರಿ ಬೆಂಡ್ ಮಾಡಿದರೆ ಈ ಥರ, ಇದು 90 ಡಿಗ್ರಿ, ಇಲ್ಲಿ 2D ಆಗುತ್ತೆ. ನಾವು ಇಲ್ಲಿ 135 ಮಾಡ್ತಾಯಿದ್ದೀವಿ. ಓಕೆ, 135 ಮಾಡುವಾಗ ನಾವು 3D ಮಾಡಬೇಕಾಗತ್ತೆ. ಓಕೆ, 2 × 3D. ಓಕೆ, ಇಲ್ಲಿ 2 ಟೈಮ್ಸ್ ಬೆಂಡ್ ಆಗ್ತಾಯಿದೆ. ಸೊ 3D + 3 × 2D. 2D ಅಂದರೆ ಇಲ್ಲಿ 90 ಡಿಗ್ರಿ ಇದೆ, ಇಲ್ಲಿ 90 ಡಿಗ್ರಿ ಇದೆ, ಇಲ್ಲಿ 90 ಡಿಗ್ರಿ ಇದೆ. ಎಷ್ಟು ಜಾಯಿಂಟ್ಸ್ ಇದೆ, 3 ಜಾಯಿಂಟ್ಸ್ ಬರ್ತದೆ. ಓಕೆ, ಅದಕ್ಕೆ 3 × 2D. ಇಲ್ಲಿ 2 ಜಾಯಿಂಟ್ ಬಂತು, ಅದಕ್ಕೆ 2 ಬೆಂಟ್ ಅಂದರೆ 2 ಬೆಂಡ್ ಆಗುತ್ತೆ ಇಲ್ಲಿ 2 ಟೈಮ್ಸ್. ಸೊ ಅದಕ್ಕೆ 3D ಬಂತು. ಇಲ್ಲಿ 3 ಟೈಮ್ಸ್ ಬೆಂಡ್ ಆಗುತ್ತೆ. ಓಕೆ, 3 ಟೈಮ್ಸ್ ಬೆಂಡ್ ಆದಾಗ ಇಲ್ಲಿ 2D ಆಗುತ್ತೆ. 2D ಯಾಕಂದರೆ 90 ಡಿಗ್ರಿ ಇದೆ. ಸೊ ಅದಕ್ಕೆ ಇಷ್ಟಾಯ್ತಾ. ಇದನ್ನೆಲ್ಲ ಇದರಲ್ಲಿ ಸಿಂಪ್ಲಿಫಿಕೇಷನ್ ಮಾಡ್ಕೊಳ್ಳಿ ಇಲ್ಲಿ. ಓಕೆ, ಇದೇನು 2 × A 2A ಆಯಿತು, + 2 × B 2B ಆಯಿತು, + 24D ಮೈನಸ್ ಈ 24D ಹೇಗೆ ಬಂತು ಅಂತ ಹೇಳಿದ್ನಲ್ಲ, 12D ಈ ಕಡೆ 12D ಆ ಕಡೆ. ಓಕೆ, ಅದು 24D ಮೈನಸ್
ಇದನ್ನು ನಾವು ಸಿಂಪ್ಲಿಫಿಕೇಷನ್ ಮಾಡಿದ್ರೆ 12D ಆಗುತ್ತೆ. ಓಕೆ 12D. ಈಗ ಇದರಲ್ಲಿ ನಾವು ಎಲ್ಲನೂ ವ್ಯಾಲ್ಯೂಸ್ ಕರೆಕ್ಷನ್ ಮಾಡಿದ್ರೆ 2A ಹಾಗೆ ಮತ್ತು ಪ್ಲಸ್ 2B 24D ಮೈನಸ್ 12D ಅಲ್ಲಿ ಹೋದರೆ ಪ್ಲಸ್ 12D ಆಗುತ್ತೆ. ಇದೇ ಫಾರ್ಮುಲಾ ನಾನು ಫಸ್ಟಿಗೆ ಇಲ್ಲಿ ಬರೆದಿತ್ತು. ಓಕೆ, ಈ ಫಾರ್ಮುಲಾ ಹೇಗೂ ಅಂತಂದರೆ ಇದೆಷ್ಟೆಲ್ಲ ನಿಮ್ಗೆ ಗೊತ್ತಿರಬೇಕು. ಓಕೆ, ಅಂದರೆ ಡೈರೆಕ್ಟ್ ನೀವು ಫಾರ್ಮುಲಾದಲ್ಲಿ ಮಾಡ್ಕೋಬೋದು, ಹಾಗೇನಿಲ್ಲ. ಇದು ಬೇಸಿಕ್ಸ್ ಇಷ್ಟೆಲ್ಲ ಗೊತ್ತಿರಬೇಕು. ಒಂದು ಬೆಂಡ್ ಆದರೆ 1D ಆಗುತ್ತೆ. 2 ಬೆಂಡ್ ಅಂದರೆ 90 ಡಿಗ್ರಿ ಬೆಂಡ್ ಆದರೆ 45 ಡಿಗ್ರಿ ಆದರೆ 1D ಆಗುತ್ತೆ. 90 ಡಿಗ್ರಿ ಆದರೆ 2D ಆಗುತ್ತೆ. ಅಂದರೆ ಡಿ ಅಂದರೆ ಇಲ್ಲಿ ಡಯಾಮೀಟರ್ ಆಫ್ ದಿ ಸ್ಟಿರಪ್ಸ್. ಓಕೆ, 135 ಅಂದರೆ 3D ಆಗುತ್ತೆ. ಓಕೆ, ಈಗ ಫಸ್ಟ್ ನೋಡ್ಕೊಳ್ಳಿ. ಈಗ ಕಟ್ಟಿಂಗ್ ಲೆಂತ್ ಫಾರ್ ದಿಸ್ ಕಾಲಮ್. ಓಕೆ, ಈ ಕಾಲಮ್ಗೆ ಕಟ್ಟಿಂಗ್ ಲೆಂತ್ ಏನಿದೆ, ಕಾಲಮ್ ಸೈಜು 300/230 ಇದೆ. ಓಕೆ, ಯೂಸಿಂಗ್ 8 mm ಡೈ ಆಫ್ ಸ್ಟೀಲ್. ಓಕೆ, 8 mm ಆಫ್ ಡೈ ಆಫ್ ಸ್ಟೀಲ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದ್ರದ್ದು ನಾವು ಫಸ್ಟು ಎ ವ್ಯಾಲ್ಯೂ ಮತ್ತು ಬಿ ವ್ಯಾಲ್ಯೂನ ತೊಗೊಳ್ಬೇಕು ಕರೆಕ್ಟಾಗಿ. ಓಕೆ, ಎ ಇಸ್ ಈಕ್ವಲ್ ಟು 300 ಮೈನಸ್ 2 ಇಂಟು 40 ಯಾಕೆ, ಇಲ್ಲಿ ಕವರಿಂಗ್ ಇದೆ. ಓಕೆ, ಈ ಸೈಡ್ ಕವರಿಂಗ್ ಇದೆ, ಈ ಸೈಡ್ ಕವರಿಂಗ್ ಇದೆ. ಈಗ 1 ಫೀಟ್ ಕಾಲಮ್ ಇದೆ ಅಂದರೆ ನಾವು 1 ಫೀಟು ನಾವು ಸ್ಟಿರಪ್ ಮಾಡಲ್ಲ. ಓಕೆ, ಸೈಡಿಗೆ ಕವರಿಂಗ್ ಬಿಟ್ಟು ಅದನ್ನು ನಾವು ಸ್ಟಿರಪ್ಸ್ ಪ್ರೊವೈಡ್ ಮಾಡ್ತೇವೆ. ಒಳಗಡೆ ನಾವು ರೆನ್ಫೋರ್ಸ್ಮೆಂಟ್ ಏನಿರುತ್ತೆ ನಮ್ಮದು, ಅದಕ್ಕೆ ಹಿಡಿದಿಟ್ಕೊಳ್ಳಿಕ್ಕೆ ನಾವು ಸ್ಟಿರಪ್ಸ್ನ ಹಾಕ್ತೇವೆ. ಓಕೆ ನೋಡಿ, ಟೋಟಲ್ 300 ಮೈನಸ್ 2 ಇಂಟು 40 ಮೈನಸ್ 2 ಇಂಟು 4, ಯಾಕಂದರೆ ಇದು 8 mm ಡಯ ಇದೆ. ಈ ಸೆಂಟ್ರಿಂದ ಈ ಸೆಂಟ್ರ್ ಅಂದರೆ ಸೆಂಟ್ರ್ ಆಫ್ ದಿ ಡಯ ತೊಗೋಬೇಕು. ಓಕೆ, ಸೊ 2 ಇಂಟು 4. ಓಕೆ, ಈ ಕಡೆ ಒಂದು ಬರುತ್ತೆ, ಆ ಕಡೆ ಒಂದು ಬರುತ್ತೆ. ಇಲ್ಲಿ 8 mm ಡಯಲ್ಲಿ ಹಾಫ್ ಮಾಡಿದರೆ 4 mm ಬರುತ್ತೆ. ಇಲ್ಲಿ 8 mm ಡಯಲ್ಲಿ ಹಾಫ್ ಮಾಡಿದರೆ 4 mm ಬರುತ್ತೆ. ಓಕೆ, ಸೊ ಅದಕ್ಕೆ 2 ಟೈಮ್ಸ್ ಆಫ್ ದಿ 4 ಎಷ್ಟು ಬಂತು, 212 mm ಬಂತು. ಅದೇ ಥರ ಬಿ ಇಲ್ಲಿ 230ಅಲ್ಲಿ. ಓಕೆ, 230 ಮೈನಸ್ 2 ಇಂಟು 40, ಬೋತ್ ಸೈಡ್ ಕವರಿಂಗ್ ಇದೆ, ಈ ಕಡೆ ಮೈನಸ್ಸು ಮತ್ತು ಮೈನಸ್ 2 ಇಂಟು 4. ಓಕೆ, ಟೋಟಲ್ ಎಷ್ಟು ಬಂತು, 142 mm ಬಂತು. ಓಕೆ, ಈಗ ಎ ಮತ್ತು ಬಿ ವ್ಯಾಲ್ಯೂ ಗೊತ್ತಾಯಿತು. ಓಕೆ, ಎ ಮತ್ತು ಬಿ ವ್ಯಾಲ್ಯೂ ಗೊತ್ತಾದಮೇಲೆ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈ ಫಾರ್ಮುಲಾದಲ್ಲಿ ಓಕೆ, 2 ಟೈಮ್ಸ್ ಎ ಪ್ಲಸ್ 2 ಟೈಮ್ಸ್ ಬಿ ಪ್ಲಸ್ 12 ಇಂಟು ಡಿ. ಓಕೆ, ಇಷ್ಟು ಮಾಡಿದರೆ ನಮಗೆ ಕಟ್ಟಿಂಗ್ ಲೆಂತ್ ಎಷ್ಟು ಬಂತು, ಕಾಲಮ್ ಈ ಸೈಜ್ಗೆ 804 mm. ಓಕೆ, 804 mm ಬಂತು ಕಟ್ಟಿಂಗ್ ಲೆಂತ್. ಇದೇ ಥರ ಬೀಮಿಂಗ್ ಮಾಡೋಣ. ಬೀಮಲ್ಲಿ ಕಾಲಮಲ್ಲಿ ಏನಂದರೆ ಡಿಫ್ರೆನ್ಸ್ ಅಂದರೆ ಕವರಿಂಗ್ ಅಷ್ಟೇ ಡಿಫ್ರೆನ್ಸ್. ಓಕೆ, ನಾವು ಕಾಲಮಲ್ಲಿ 40 mm ಕವರಿಂಗ್ ಕೊಡ್ತೇವೆ. ಓಕೆ, 40 mm ಯಾವ ಕೊಡ್ತೇವೆ, 12 mm ಜಾಸ್ತಿ ಡಯಾಮೀಟರ್ ಆಫ್ ಬಾರ್ ಯೂಸ್ ಮಾಡಿದರೆ. ಓಕೆ, ಲೆಸ್ ದ್ಯಾನ್ 12 mm ಬಾರ್ ಯೂಸ್ ಮಾಡಿದ್ರೆ ಇಲ್ಲಿ 25 mm ಕೊಟ್ಟಿರ್ತೇವೆ ಕವರಿಂಗ್. ಓಕೆ, ಬೀಮಲ್ಲಿ 20 mm ಕವರಿಂಗ್ ಇದೆ. ಓಕೆ, ಸೊ ಈಗ ಇಲ್ಲಿ ಕವರಿಂಗ್ ಅಷ್ಟೇ ಚೇಂಜ್ ಆಗುತ್ತೆ. ಒಂದು ಎಕ್ಸಾಂಪಲ್ ಮುಖಾಂತರ ಹೇಳೋಣ ಇದರಲ್ಲಿ. ಓಕೆ, ಬೀಮ್ ಸೈಜ್ ನೋಡಿ, 300 ಡೆಪ್ತ್ ಇದೆ, 230 ವಿಡ್ತ್ ಇದೆ. ಓಕೆ, ಇಲ್ಲಿ ಎ ಬಿ ವ್ಯಾಲ್ಯೂನ ತೊಗೊಳ್ಬೇಕು. ಫಸ್ಟ್ ಎ ವ್ಯಾಲ್ಯೂ 300 ಮೈನಸ್ 2 ಟೈಮ್ಸ್ ಆಫ್ ದಿ ಕವರಿಂಗ್. ಈ ಕಡೆ ಕವರಿಂಗ್, ಈ ಕಡೆ ಕವರಿಂಗ್, ಇಲ್ಲಿ ನೋಡಿ ತೋರಿಸ್ತೀನಿ. ಇಲ್ಲಿ ಕವರಿಂಗು 20 mm, ಇಲ್ಲಿ ಕವರ್ 20 mm. ಓಕೆ, ಮೈನಸ್ ಆಗುತ್ತೆ. ಮೈನಸ್ 2 ಟೈಮ್ಸ್ ಆಫ್ ದಿ 4 mm ಡಯ, ಸೆಂಟರ್ ಟು ಸೆಂಟರ್ ಅಂದರೆ 8 mm ಇದೆಯಲ್ಲ ಅದರದ್ದು ಸೆಂಟರ್ ಡಯ. ಓಕೆ, 252 ಬಂತು. ಇದೇ ಥರ 230ಗೆ 230 ಮೈನಸ್ 2 ಟೈಮ್ಸ್ ಆಫ್ ದಿ 20 mm ಕವರಿಂಗ್. ಓಕೆ, ಈ ಕಡೆ ಮೈನಸ್ 2 ಇಂಟು 4. ಓಕೆ, ಡೈ ಆಫ್ ದಿ ಬಾರ್ 182 ಬಂತು. ಈ ಎ ಬಿ ಮತ್ತು ಡಯಾಮೀಟರ್ ಆಫ್ ದಿ ಸ್ಟಿರಪ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಇದ್ರದ್ದು ಕಟ್ಟಿಂಗ್ ಲೆಂತ್ ಬಂತು 964 mm ಬಂತು. ಓಕೆ, ಇದು ನೋಡಿ ಫುಲ್ ಬೇಸಿಕ್ಕಿಂದ ಇದೆ. ಒಂದ್ಸಲ ಇದನ್ನು ಇನ್ನೊಂದ್ಸಲ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇದು ಮೇನ್ ಇಂಪಾರ್ಟೆಂಟ್ ಇದೆ. ಓಕೆ, ಕಟ್ಟಿಂಗ್ ಲೆಂತ್ ಕೇಳ್ತಾರೆ ಜಾಸ್ತಿ ಸೈಟಲ್ಲಿ. ಯಾರಾದರೂ ಇಂಟ್ರ್ವ್ಯೂಗೆ ಹೋದರೆ ನಿಮಗೆ ಏನಾದರೂ ಬಾರ್ ಬೆಂಡಿಂಗ್ ಮಾಡಬೇಕಾಗಿದ್ದರೆ ಮತ್ತು ಅದರದ್ದು ಕ್ವಾಂಟಿಟೀಸ್ ತೆಗಿಬೇಕಂದ್ರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇದು ನಿಮಗೆ ಸ್ಮಾಲ್ ಕ್ಯಾಲ್ಕುಲೇಷನ್ ಅನಿಸಿರ್ಬೋದು, ಬಟ್ ಇದರಲ್ಲಿ ತುಂಬ ಚೇಂಜಸ್ ಆಗುತ್ತೆ. ಓಕೆ, ಈ ಸ್ಮಾಲ್ ಕ್ಯಾಲ್ಕುಲೇಷನ್ಸೇ ನಮ್ಮ ಸಿವಿಲ್ ಇಂಜಿನಿಯರ್ಸ್ಗೆ ಒಂದು ಪ್ರೊಫೆಷನ್, ಒಂದು ಐಡೆಂಟಿಟಿ ಕೊಡೋದು. ಓಕೆ, ಎಲ್ಲದರಲ್ಲೂ ಕರೆಕ್ಷನ್ನು, ಎಲ್ಲದರಲ್ಲೂ ಕ್ಯಾಲ್ಕುಲೇಷನ್ ಇರಲೇಬೇಕು. ಓಕೆ, ಇದರಲ್ಲೇ ನಾವು ತಪ್ಪು ಮಾಡ್ತಾ ಹೋದರೆ ಮುಂದೆ ಇದನ್ನು ಸ್ಮಾಲ್ ಮಿಸ್ಟೇಕೇ ನಮಗೆ ದೊಡ್ಡ ಇಂಪ್ಯಾಕ್ಟಾಗಿ ಇದಾಗುತ್ತೆ ಮುಂದೆ. ಸೊ ಅದೇ ಈ ಸ್ಟಿರಪ್ಸ್ದು ಕಟ್ಟಿಂಗ್ ಲೆಂತು ಈ ವಿಡಿಯೋದಲ್ಲಿ ನೋಡ್ಕೊಂಡ್ರಿ. ನೆಕ್ಸ್ಟು ಒಬ್ಬರು ನಂಗೆ ಮೆಸೇಜ್ ಮಾಡಿದ್ದಾರೆ, ಅಂದರೆ ಬ್ಲಾಕ್ ಕ್ಯಾಲ್ಕುಲೇಷನ್ ಅಂದರೆ ಒಂದು 10x10 ವಾಲ್ಗೆ ಎಷ್ಟು ಬ್ಲಾಕ್ಸ್ ಹೋಗುತ್ತೆ ಮತ್ತು ಪ್ಲಾಸ್ಟ್ರಿಂಗ್ದು ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಸಾಧ್ಯ ಆದರೆ ಅದನ್ನು ನೆಕ್ಸ್ಟ್ ವಿಡಿಯೋ ಮಾಡ್ತೇನೆ. ಇಲ್ಲಾಂದರೆ ಅದ್ರದ್ದು ಒಂದು ಈಗ ನೆಕ್ಸ್ಟು ಬರುತ್ತೆ ಆ ಟಾಪಿಕ್ಕು. ಓಕೆ, ಯಾರೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಓಕೆ,
ನೀವೇ ಇದು ಯಾವ ಥರ ವೀಡಿಯೋ ಆಗಿದೆ, ಹೇಗಾಗಿದೆ ಅಂತೇಳಿ ನೀವು ಸ್ವಲ್ಪ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿದರೆ ನಮಗೂ ಒಂಥರ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಒಂಥರ ಪಾಸಿಟಿವ್, ಅಂದರೆ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಓಕೆ, ಧನ್ಯವಾದಗಳು.